ಆತ್ಮೀಯ ವಿದ್ಯಾರ್ಥಿಗಳೇ, ರೋಮಿಯೋ ಜೂಲಿಯಟ್ ಪದ್ಯದಿಂದ MCQs ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಏನಿದೆಯೋ ಒಂದು ಪ್ರಶ್ನೆಯನ್ನು ಕೇಳುವಂಥದ್ದಾಗಿರುತ್ತೆ. ಕ್ವಶನ್ ಬ್ಯಾಂಕಲ್ಲಿ ಸುಮಾರು 31 ಪ್ರಶ್ನೆಗಳನ್ನು ಕೇಳಿರುವಂಥದ್ದನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಈ ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆಯನ್ನು ಕೇಳುವಂಥದ್ದಾಗಿರುತ್ತೆ. ಇದರಲ್ಲಿ ಮೊದಲನೇ ಪ್ರಶ್ನೆಯನ್ನು ನಾನು ಓದಿ ಅದಕ್ಕೆ ಅಲ್ಪ ವಿವರಣೆಯನ್ನು ಕೊಡುವಂಥದ್ದಾಗಿರುತ್ತೆ. ನೋಡಿ ವಿದ್ಯಾರ್ಥಿ, 1. ಮ್ಯಾಚ್ ದಿ ಫಾಲೋಯಿಂಗ್ ಕ್ವಶನ್ಸ್ ವಿತ್ ರೆಸ್ಪೆಕ್ಟ್ ಟು ರೋಮಿಯೋ ಜೂಲಿಯಟ್. ಇಲ್ಲಿ ಮ್ಯಾಚ್ ದಿ ಫಾಲೋಯಿಂಗ್ ಕೊಟ್ಟಿದ್ದಾರೆ. ಎ ಕಾಲಮಲ್ಲಿ ರೋಮಿಯೋ ಕೊಟ್ಟಿದ್ದಾರೆ, ಜೂಲಿಯಟ್ಸ್ ಫೆಲೋ ಡ್ಯಾನ್ಸರ್. ಈ ಮೂರು ಕಾನ್ಸೆಪ್ಟ್ಸನ್ನು ನೋಡ್ತೀವಿ. ಅದಕ್ಕೆ ಕೊಟ್ಟಿರುವಂತಹ ಇಮೇಜಸ್ ಯಾವುದಪ್ಪ ಅಂದರೆ, ರೋಮಿಯೋ ಮೊದಲನೇದಾಗಿ ಯಾವುದು, ನ್ಯೂಸ್ ನೋ ಆನ್ ಎ ರೇವೆನ್ಸ್ ಬ್ಯಾಕ್. ಎರಡನೇದು ಕರೆಕ್ಟ್ ಆನ್ಸರ್. ಇಲ್ಲಿ ಎರಡನೇದಕ್ಕೆ ಕರೆಕ್ಟ್ ಆದ ಆನ್ಸರ್ಸು ಸಿ ಇದೆ ಆ್ಯಂಡ್ ದೆನ್ ಡಿ ಇದೆ. ಜೂಲಿಯಟ್ಗೆ ಬಂದು ನಾವು ಈ ಸ್ನೋವಿ ಡೋ ಏನಿದೆಯೋ ಅದು ಆನ್ಸರ್ ಆಗಿದೆ, ಅಂದರೆ ಸಿ ಕರೆಕ್ಟ್ ಆದಂತಹ ಆನ್ಸರು. ಜೂಲಿಯಟ್ ಸ್ನೋವಿ ಡೋ, ಜೂಲಿಯಟ್ಸ್ ಫೆಲೋ ಡ್ಯಾನ್ಸರ್ ಅಂದರೆ ಕ್ರೋಸ್ ಏನಿದೆಯೋ ಆ ಕಾನ್ಸೆಪ್ಟು ಜೂಲಿಯಟ್ ಫೆಲೋ ಡ್ಯಾನ್ಸರ್ಗೆ ಹೋಲಿಕೆ ಮಾಡಿರೋ, ಅಂದರೆ ಇಲ್ಲಿ ಮೂರು ಹೋಲಿಕೆಗಳನ್ನು ನೋಡ್ತೀವಿ. ಹಾಗಾಗಿ ಸಿ ಕರೆಕ್ಟ್ ಆದಂಥ ಆನ್ಸರು. ರೋಮಿಯೋ, ನ್ಯೂಸ್ ನೋ ಆನ್ ಎ ರೇವೆನ್ಸ್ ಬ್ಯಾಕ್, ಜೂಲಿಯಟ್ ಎ ಸ್ನೋವಿ ಡೋ, ಜೂಲಿಯಟ್ಸ್ ಫೆಲೋ ಡ್ಯಾನ್ಸರ್ ಕ್ರೋಸ್. ಇದೇ ಕಾನ್ಸೆಪ್ಟು ಎಲ್ಲ ಬಹುತೇಕ ಪ್ರಶ್ನೆಗಳಲ್ಲಿ ರಿಪೀಟ್ ಆಗುವಂಥದ್ದನ್ನು ನೋಡ್ತೀವಿ ವಿದ್ಯಾರ್ಥಿಗಳೇ. ಈಗ ಎರಡನೇ ಪ್ರಶ್ನೆ ಬಂದು, ಇನ್ ರೋಮಿಯೋ ಜೂಲಿಯಟ್ ರೋಮಿಯೋ ಥಿಂಕ್ಸ್ ದಟ್ ಜೂಲಿಯಟ್ ಈಸ್ ಲೈಕ್. ಅಂದರೆ ರೋಮಿಯೋ ಜೂಲಿಯಟ್ ಯಾವ ರೀತಿ ಯಾವುದಕ್ಕೆ ಹೋಲಿಕೆ ಮಾಡಿದ್ದಾರೆ ಅಂತ. ಅಲ್ಲಿ 4 ಆಪ್ಷನ್ಸ್ ಇದೆ. ಸನ್ ಇದೆ, ಸನ್ ಎರಡನೇ ಪದ್ಯದಲ್ಲಿ ಬರುವಂಥದ್ದು, ಯಾವುದಕ್ಕೂ ಹೋಲಿಕೆ ಮಾಡಿಲ್ಲ. ಮೂನ್ ಇದೆ, ಮೂನ್ ಕಾನ್ಸೆಪ್ಟ್ ಬಂದೇ ಇಲ್ಲ. ಸ್ಟಾರ್ ಇದೆ, ಅದು ರೋಮಿಯೋ ಹೋಲಿಕೆ ಮಾಡುವಂಥದ್ದು. ಹಾಗಾಗಿ ಈ ಸ್ನೋವಿ ಡೋ ಏನಿದೆಯೋ ಅದು ಜೂಲಿಯಟ್ ಕ್ಯಾರೆಕ್ಟರನ್ನು ಹೋಲಿಕೆ ಮಾಡಿರುವಂಥದ್ದನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಮೊದಲನೇ ಕ್ವಶನ್ ಏನಿದೆ ಅದಕ್ಕೆ ಇಲ್ಲಿ ಲಿಂಕ್ ಆಗುವಂತಹದ್ದನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿಯಲ್ಲಿ ಮೂರನೇ ಪ್ರಶ್ನೆ ಏನಿದೆಯೋ, ಮೂರನೇ ಪ್ರಶ್ನೆಗೆ ಸಂಬಂಧಿಸಿದಂತೆ, ಇನ್ ರೋಮಿಯೋ ಜೂಲಿಯಟ್ ಡ್ಯಾಶ್ ಇಸ್ ಲೈಕ್ ಎ ರಿಚ್ ಜುವೆಲ್ ಇನ್ ಆ್ಯನ್ ಇಥಿಯೋಪಿಯಾಸ್ ಇಯರ್. ಇಥಿಯೋಪಿಯಾ ಅಂತಂದರೆ ಆಫ್ರಿಕನ್ ಅಂತ. ಆಫ್ರಿಕನ್ ಧರಿಸುವಂತಹ ಒಂದು ಆಭರಣದ, ಶ್ರೀಮಂತಿಕೆ ಆಭರಣದ ರೀತಿಯಲ್ಲಿರುವಂತಹ ಒಂದು ವ್ಯಕ್ತಿತ್ವ ಅಂತಂದ ರೋಮಿಯೋ ಜೂಲಿಯಟ್ ಕ್ಯಾರೆಕ್ಟರನ್ನು ಹೋಲಿಕೆ ಮಾಡಿರುವಂಥದ್ದನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಜೂಲಿಯಟ್ ಇಸ್ ದ ಕರೆಕ್ಟ್ ಆನ್ಸರ್. ಅಲ್ಲಿ 4 ಆನ್ಸರ್ಸು ಕೊಟ್ಟಿದ್ದಾರೆ. ಏನಕ್ಕೆ ತಪ್ಪಾದಂಥ ಆನ್ಸರ್ಸ್ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗಿದೆ. ಸನ್ ಅನ್ನುವಂಥ ಕಾನ್ಸೆಪ್ಟು ಬಂದಿದೆ, ಬಟ್ ಎರಡನೇ ಪದ್ಯದಲ್ಲಿ ಬರುವಂಥದ್ದನ್ನು ನೋಡ್ತೀವಿ. ಕ್ರೋಸ್ ಅನ್ನೋದು ಫೆಲೋ ಡ್ಯಾನ್ಸರ್ಸ್ಗೆ ಬಂದಿದೆ. ರೋಮಿಯೋ ಅನ್ನೋದು ಆನ್ಸರ್ ಅಲ್ಲ. ಹಾಗಾಗಿ ಒಂದನೇ ಆನ್ಸರ್ ಏನಿದೆಯೋ, ಅಂದರೆ ಮೂರನೇ ಕ್ವಶನ್ಗೆ ಒಂದನೇ ಆನ್ಸರ್ ಏನಿದೆಯೋ ಕರೆಕ್ಟ್ ಆದಂತಹ ಆನ್ಸರ್ ಆಗಿದೆ ವಿದ್ಯಾರ್ಥಿ. 10ನೇ ವಿದ್ಯಾರ್ಥಿ, 4ನೇ ಕ್ವಶನ್ ಬಂದು, ಇನ್ ರೋಮಿಯೋ ಜೂಲಿಯಟ್ ಹೂಸ್ ಬ್ಯೂಟಿ. ಕೇಳಿರಂಥದ್ದು ಯಾರ ಒಂದು ಸೌಂದರ್ಯ. ಟು ರಿಚ್ ಫಾರ್ ಯೂಸ್ ಅಂಡ್ ಫಾರ್ ಅರ್ತ್ ಟು ಡಿಯರ್. ಈ ಭೂಮಿಯ ಮೇಲೆ ಖಂಡಿತವಾಗ್ಲೂ ಅತ್ಯಂತಹ ಶ್ರೀಮಂತಿಕೆಯಾದಂತಹ ಒಂದು ಸೌಂದರ್ಯ ಯಾರ್ದಾಗಿದೆ ಅನ್ನುವಂತಹ ಅರ್ಥದಲ್ಲಿ ಕೇಳಿರುವಂತಹ ಪ್ರಶ್ನೆ ಇದು. ನೋಡಿ, ಕ್ರೋಸ್ ಕಂಪ್ಯಾನಿಯನ್ಸ್ ಆಫ್ ಜೂಲಿಯಟ್ ಅಂದರೆ ಕ್ರೋಸ್ ಏನಿದೆಯೋ ಅದೇ ಆನ್ಸರ್. ಅದನ್ನು ಜೂಲಿಯಟ್ಸ್ ಬ್ಯೂಟಿ ಅಂಡ್ ರೋಮಿಯೋಸ್ ಬ್ಯೂಟಿ, ಜೂಲಿಯಟ್ಸ್ ಬ್ಯೂಟಿನೇ ಆಗಿರುವಂಥದ್ದನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. 5ನೇ ಕ್ವಶನ್, ಐಡೆಂಟಿಫೈ ದ ಮಿಸ್ಮ್ಯಾಚ್ಡ್ ಅಂದರೆ ರಾಂಗ್ ಮ್ಯಾಚ್ಡ್ ಅಂತ ಕಾಂಬಿನೇಷನ್ ಅಮಂಗ್ ದಿ ಫಾಲೋಯಿಂಗ್ ವಿತ್ ರೆಸ್ಪೆಕ್ಟ್ ಟು ರೋಮಿಯೋ ಜೂಲಿಯಟ್. ರೋಮಿಯೋ ಜೂಲಿಯಟ್ ಪದ್ಯಕ್ಕೆ ಸಂಬಂಧಿಸಿದಂತೆ ರಾಂಗ್ ಕಾಂಬಿನೇಷನ್ ಯಾವುದಿದೆ ಅಂತ. ಎ ರಿಚ್ ಜುವೆಲ್ ಇನ್ ಇಥಿಯೋಪಿಯಾಸ್ ಇಯರ್, ಆಫ್ರಿಕನ್ನರು ಧರಿಸಿರುವಂತಹ ಶ್ರೀಮಂತಿಕೆಯ ಆಭರಣ ಜೂಲಿಯಟ್, ಇದು ಕರೆಕ್ಟ್ ಆದಂಥ ಕಾಂಬಿನೇಷನ್. ಟೀಚರ್ಸ್ ಟಾರ್ಚಸ್ ಟು ಬರ್ನ್ ಬ್ರೈಟ್ ಜೂಲಿಯಟ್ ಸೌಂದರ್ಯ ಏನಿದೆಯೋ ನಿಜವಾಗ್ಲೂ ಬೆಳಕಿನ ಸೌಂದರ್ಯವನ್ನು ಇಮ್ಮಿಕ್ಕುವಂತಹ ಸೌಂದರ್ಯ ಆಗಿದೆ, ಇದನ್ನು ಸರಿಯಾದಂಥ ಕಾಂಬಿನೇಷನ್. ಡೇ ಇನ್ ನೈಟ್ ಯಾರಿಗೆ ಹೋಲಿಕೆ ಮಾಡಿದ್ದಾರೆ, ಜೂಲಿಯಟ್ ಕ್ಯಾರೆಕ್ಟರ್ಗೆ ಹೋಲಿಕೆ ಮಾಡಿರುವಂತಹದ್ದನ್ನು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ರಾತ್ರಿಯಲ್ಲಿ ಹಗಲಿನ ಸ್ವರೂಪ ಅಂತ. ಫೇಸ್ ಆಫ್ ಹೆವೆನ್ ಡ್ಯಾನ್ಸ್ ಫ್ಲೋರ್. ನೋಡಿ, ಡ್ಯಾನ್ಸ್ ಫ್ಲೋರ್ ಅನ್ನುವಂಥ ಕಾನ್ಸೆಪ್ಟ್ ಬರೋದು ಮೊದಲನೇ ಪದ್ಯದಲ್ಲಿ. ಹಾಗಾಗಿ ಫೇಸ್ ಆಫ್ ಹೆವೆನ್ ಏನಿದೆಯೋ ಇದು ರಾಂಗ್ ಕಾಂಬಿನೇಷನ್ ಆಗಿದೆ. ಫೇಸ್ ಆಫ್ ಹೆವೆನ್ ಆಕ್ಚುಲಿ ಯಾರಿಗೆ ಬರುತ್ತೆ ಅಂದರೆ ರೋಮಿಯೋಗೆ ಬರುತ್ತೆ. ಹಾಗಾಗಿ ಇದು ಮಿಸ್ ಮ್ಯಾಚ್ಡ್ ಅಥವಾ ರಾಂಗ್ ಆದಂಥ ಒಂದು ಕಾಂಬಿನೇಷನ್. ಇನ್ ಕ್ವಶನ್ ನಂಬರ್ 6, ಇನ್ ರೋಮಿಯೋ ಜೂಲಿಯಟ್ ಡ್ಯಾಶ್ ಈಸ್ ಡಿಸ್ಕ್ರೈಬ್ಡ್ ಆಸ್ ಜೆಂಟಲ್, ಲವಿಂಗ್ ಅಂಡ್ ಬ್ಲಾಕ್ ಬ್ರೋಡ್. ಈ ಮೂರು ಪದಗಳನ್ನು ಜೂಲಿಯಟ್ ಹೇಳುವಂತಹ ಮಾತುಗಳಾಗಿದ್ದಾವೆ. ಯಾವುದರ ಬಗ್ಗೆ, ನೈಟ್ ಬಗ್ಗೆ ಹೇಳುವಂತಹ ಮಾತುಗಳಾಗಿದೆ. ಜೆಂಟ್ಲ್, ನಿಜವಾಗ್ಲೂ ಸಹ ಇಷ್ಟು ಅದ್ಭುತವಾಗಿ
ನೈಟನ್ನು ವರ್ಣನೆ ಮಾಡಿರುವಂತಹದ್ದನ್ನು ಜೂಲಿಯೆಟ್ ಈ ಒಂದು ಪದ್ಯದಲ್ಲಿ ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಜೆಂಟ್ಲ್ ಅಂತ ಹೇಳಿದಾಳೆ, ಜೆಂಟ್ಲ್ ನೈಟ್ ಅಂತ ಹೇಳ್ತಾಳೆ, ಲವಿಂಗ್ ನೈಟ್ ಅಂತ ಹೇಳ್ತಾಳೆ, ಬ್ಲಾಕ್ ಬ್ರೌಡ್ ನೈಟ್ ಅಂತ ಹೇಳ್ತಾಳೆ. ಹಾಗಾಗಿ ಆನ್ಸರ್ ಯಾವುದಪ್ಪ ಅಂದರೆ ಬಿ. ಇಥಿಯೋಪಿಯಾ ಅನ್ನೋದು ಮೊದಲನೇ ಪದ್ಯದಲ್ಲಿ ಬರುತ್ತೆ, ಕ್ರೋಸ್ ಅನ್ನುವಂಥದ್ದು ಮೊದಲನೇ ಪದ್ಯದಲ್ಲಿ ಬರುತ್ತೆ, ರ್ಯಾವೆನ್ ಅನ್ನೋದು ಬರುತ್ತೆ. ಬಟ್ ಇಲ್ಲಿ ಈ ಒಂದು ಕಾನ್ಸೆಪ್ಟ್ ಏನಿದೆಯೋ ನೈಟಿಗೆ ಸಂಬಂಧಿಸಿದಂತೆ ಜೆಂಟ್ಲ್, ಲವಿಂಗ್ ಅಂಡ್ ಬ್ಲಾಕ್ ಬ್ರೌಡ್ ನೈಟ್ನೇ ಸರಿಯಾದಂಥ ಆನ್ಸರ್. ಕ್ವಶನ್ ನಂಬರ್ 8. ಅಕಾರ್ಡಿಂಗ್ ಟು ಜೂಲಿಯೆಟ್ ಆಫ್ಟರ್ ದಿ ಡ್ಯಾನ್ಸ್ ರೋಮಿಯೋ ಶುಡ್ ಬಿ. ಆನ್ಸರ್ಸ್ ಏನಾಗಿದೆ? ಹ್ಯಾಂಗ್ ಅಪಾನ್ ದಿ ಚೀಕ್ ಆಫ್ ನೈಟ್ ಆನ್ಸರ್ ಅಲ್ಲ. ಸೆಂಟ್ ಅನ್ ಎ ರ್ಯಾವೆನ್ಸ್ ಬ್ಯಾಕ್ ಆನ್ಸರ್ ಅಲ್ಲ. ಕಟ್ ಇನ್ ಟು ಲಿಟಲ್ ಸ್ಟಾರ್ಸ್ ಆನ್ಸರ್ ಅಲ್ಲ. ನೆಕ್ಸ್ಟ್ ಆನ್ಸರ್ ಆಗಿದೆ. ಟ್ರೂಪ್ಡ್ ವಿತ್ ಕ್ರೋಸ್ ಆನ್ಸರ್ ಅಲ್ಲ. ಕ್ವಶನ್ ಏನು ಕೇಳಿದಾನೆ ಅಂತಂದರೆ ಅಕಾರ್ಡಿಂಗ್ ಟು ಜೂಲಿಯೆಟ್ ಆಫ್ಟರ್ ಹರ್ ಡೆತ್ ಅಂದರೆ ಇಸ್ ಡೆತ್ ಅಂತ ಆಗಬೇಕು. ಆ್ಯಕ್ಚುಲಿ ಆಫ್ಟರ್ ಇಸ್ ಡೆತ್ ರೋಮಿಯೋ ಶುಡ್ ಬಿ. ರೋಮಿಯೋ ತನ್ನ ಸಾವಿನ ನಂತರ, ಮರಣದ ನಂತರ ಎಲ್ಲಿ ಇರ್ತಾನೆ ಅಂತಂದರೆ ಕಟ್ ಇನ್ ಟು ದಿ ಲಿಟಲ್ ಸ್ಟಾರ್ಸ್, ಆತ ಸ್ವರ್ಗದಲ್ಲಿ ಇರುವಂತಹ ವ್ಯಕ್ತಿ ಆಗಿರ್ತಾನೆ ಅಂತ. ಕಟ್ ಇನ್ ಟು ಲಿಟಲ್ ಸ್ಟಾರ್ಸ್ ಅಂತಂದರೆ ಈ ಜಾಯಿನ್ಸ್ ಎವೆನ್ ಅಂತ. ಚೀಕ್ ಆಫ್ ದಿ ಎವೆನ್, ಹ್ಯಾಂಗ್ ಅಪಾನ್ ದಿ ಚೀಕ್ ಆಫ್ ನೈಟ್ ಅನ್ನುವಂಥ ಕಾನ್ಸೆಪ್ಟ್ ಮೊದಲನೇ ಪದ್ಯದಲ್ಲಿ ಬರ್ತದೆ. ಸೆಂಟ್ ಅನ್ ಎ ರ್ಯಾವೆನ್ಸ್ ಬ್ಯಾಕ್ ಅನ್ನುವಂಥದ್ದು ಅದು ಬೇರೆ ಸಂದರ್ಭದಲ್ಲಿ ಹೋಲಿಕೆ ಮಾಡೋದು. ಟ್ರೂಪ್ಡ್ ವಿತ್ ಕ್ರೋಸ್ ಅನ್ನೋದು ಫೆಲೋ ಡ್ಯಾನ್ಸರ್ಗೆ ಹೇಳುವಂತಹ ಒಂದು ಕಾನ್ಸೆಪ್ಟ್. ಹಾಗಾಗಿ ರೋಮಿಯೋ ಶುಡ್ ಬಿ ಕಟ್ ಇನ್ ಟು ದಿ ಲಿಟಲ್ ಸ್ಟಾರ್ಸ್ ಏನಿದೆಯೋ ಇದು ಆನ್ಸರ್ ಆಗಿದೆ ವಿದ್ಯಾರ್ಥಿಗಳೇ. ಈಗ ಕ್ವಶನ್ ನಂಬರ್ 9 ಕ್ವಶನ್ ಬಂದು ಅಕಾರ್ಡಿಂಗ್ ಟು ಜೂಲಿಯೆಟ್ ದ ವರ್ಲ್ಡ್ ವಿಲ್ ಬಿ ಇನ್ ಲವ್ ವಿತ್ ನೈಟ್ ಬಿಕಾಸ್. ಇಡೀ ಪ್ರಪಂಚವೇ ಅಕಾರ್ಡಿಂಗ್ ಟು ಜೂಲಿಯೆಟ್ ಪ್ರಕಾರ ದ ವರ್ಲ್ಡ್ ಈ ಪ್ರಪಂಚವೇ ವಿಲ್ ಬಿ ಇನ್ ಲವ್ ವಿತ್ ನೈಟ್ ಒಲವಿನಲ್ಲಿ ಮುಳುಗುವಂತಹ ಒಂದು ರಾತ್ರಿಯ ಸಮಯ ಅದಾಗಿರುತ್ತೆ ಅಂತ ಜೂಲಿಯೆಟ್ ಹೇಳ್ತಾಳೆ. ಬಿಕಾಸ್ ಕಾರಣ ಏನು ಅಂತಂದರೆ ಒಂದೇ ನೋಡಿ, ದ ಡೇ ಈಸ್ ರಿಚ್ ಯೂಸ್ ಅಂಡ್ ಟೂ ಡಿಯರ್ ಫಾರ್ ಅರ್ತ್. ಇದು ಆನ್ಸರ್ ಅಲ್ಲ. ದ ಡೇ ಈಸ್ ಟೂ ರಿಚ್ ಫಾರ್ ಯೂಸ್ ಅಂಡ್ ಟೂ ಡಿಯರ್ ಫಾರ್ ಅರ್ತ್ ಅದು ಕಾನ್ಸೆಪ್ಟೇ ಬಂದಿಲ್ಲ ಪದ್ಯದಲ್ಲಿ. ರೋಮಿಯೋ ಕಮ್ಸ್ ಅನ್ ಎ ರ್ಯಾವೆನ್ಸ್ ಬ್ಯಾಕ್ ಆ ಕಾನ್ಸೆಪ್ಟೇ ಬಂದಿಲ್ಲ. ರೋಮಿಯೋ ಕಮ್ಸ್ ಅನ್ ರ್ಯಾವೆನ್ಸ್ ಬ್ಯಾಕ್ ಅಲ್ಲ. ರೋಮಿಯೋ ಈಸ್ ಲೈಕ್ ಸ್ನೋ ಅನ್ ಎ ರ್ಯಾವೆನ್ಸ್ ಬ್ಯಾಕ್ ಅಂತ ಹೇಳೋದು. ನೆಕ್ಸ್ಟ್ ರೋಮಿಯೋ ಕಟ್ ಔಟ್ ಇನ್ ಲಿಟಲ್ ಸ್ಟಾರ್ಸ್ ಮೇಕ್ ದ ಫೇಸ್ ಆಫ್ ಹೆವೆನ್ ಬ್ಯೂಟಿಫುಲ್. ಇದು ಆನ್ಸರ್ ಆಗಿದೆ. ಯಾಕೆ ಅಂತಂದರೆ ಇಡೀ ಪ್ರಪಂಚ ಒಲವಿನಲ್ಲಿ ಏನಕ್ಕೆ ಮುಳುಗುತ್ತೆ ಅಂತಂದರೆ ರೋಮಿಯೋ ಕಟ್ ಔಟ್ ಇನ್ ಟು ದಿ ಲಿಟಲ್ ಸ್ಟಾರ್ಸ್ ಇನ್ ಲಿಟಲ್ ಸ್ಟಾರ್ಸ್ ಏನಕ್ಕೆ ಅಂತಂದರೆ ಆತ ಸ್ವರ್ಗಕ್ಕೆ ಸೇರುವಂತಹ ಒಂದು ಸಮಯ ಅಥವಾ ನಕ್ಷತ್ರಗಳ ಸಾಲಿನಲ್ಲಿ ನಿಲ್ಲುವಂಥ ವ್ಯಕ್ತಿ ಆತ ಆಗಿರ್ತಾನೆ. ಆಗ ಇಡೀ ಸ್ವರ್ಗದ ಸೌಂದರ್ಯ ಏನಿದೆಯೋ ಆ ಸೌಂದರ್ಯದ ಮೆರುಗು ಅನ್ನುವಂಥದ್ದು ಇನ್ನೂ ಹೆಚ್ಚಾಗುತ್ತೆ ಅನ್ನುವಂಥ ಅರ್ಥದಲ್ಲಿ ಆ ಒಂದು ಪದ ಬಳಕೆಯನ್ನು ಮಾಡಿದ್ದಾರೆ. ಮೇಕ್ಸ್ ದಿ ಫೇಸ್ ಆಫ್ ಹೆವೆನ್ ಸೋ ಬ್ಯೂಟಿಫುಲ್ ಅಂತಂದರೆ ಸ್ವರ್ಗದ ಸೌಂದರ್ಯವೇ ಹೆಚ್ಚಾಗುತ್ತೆ ಯಾವಾಗ ಅಂತಂದರೆ ಸ್ವರ್ಗಕ್ಕೆ ರೋಮಿಯೋ ಸೇರಿದಂಥ ಸಂದರ್ಭದಲ್ಲಿ. ಹಾಗಾಗಿ ಕ್ವಶನ್ ನಂಬರ್ 9 ಏನಿದೆಯೋ ಅದು 9ಗೆ ಸಿ ಆನ್ಸರ್ ಕರೆಕ್ಟ್ ಆಗಿದೆ. ಕ್ವಶನ್ ನಂಬರ್ 10ಗೆ ಅಕಾರ್ಡಿಂಗ್ ಟು ದ ಪೊಯೆಟ್ ಆಫ್ ರೋಮಿಯೋ ಜೂಲಿಯೆಟ್ ಇವ್ಯಾಲ್ಯುಯೇಟ್ ದ ಫಾಲೋಯಿಂಗ್ ಸ್ಟೇಟ್. ನೋಡಿ ಸ್ಟೇಟ್ಮೆಂಟ್ ಏನಿದೆಯಪ್ಪ ಅಂತಂದರೆ ದ ವರ್ಲ್ಡ್ ವಿಲ್ ನಾಟ್ ಪೇ ವರ್ಷಿಪ್ ಟು ದಿ ಸನ್ ಅಂದರೆ ಬೆಳಗುವಂತಹ ಈ ಒಂದು ಸೂರ್ಯ ಏನಿದನೋ ಆ ಸೂರ್ಯನಿಗೆ ಜಗತ್ತು ಯಾವುದೇ ರೀತಿಯಲ್ಲಿ ಆರಾಧಿಸಬಾರ್ದು. ಇದು ಜೂಲಿಯೆಟ್ ಹೇಳುವಂತಹ ಸ್ಟೇಟ್ಮೆಂಟ್. ಇದು ಕರೆಕ್ಟ್ ಆಗಿದೆ. ರೀಸನ್ ಏನಪ್ಪ ಅಂದರೆ ಜೂಲಿಯೆಟ್ಸ್ ಟ್ರೂ ಬ್ಯೂಟಿ ಹ್ಯಾಸ್ ಮೇಡ್ ದ ಫೇಸ್ ಆಫ್ ಹೆವೆನ್ ಸೋ ಫೈನ್. ಇದು ರಾಂಗ್. ಯಾಕೆಂತಂದರೆ ಜೂಲಿಯೆಟ್ಸ್ ಬ್ಯೂಟಿ ಅಲ್ಲ, ಯಾರು ರೋಮಿಯೋಸ್ ಬ್ಯೂಟಿ ಅಂತ ಇರಬೇಕು. ಹಾಗಾಗಿ ಬೋತ್ ದ ಸ್ಟೇಟ್ಮೆಂಟ್ ಆ್ಯಂಡ್ ರೀಸನ್ಸ್ ಆರ್ ಕರೆಕ್ಟ್. ಅದು ರಾಂಗ್ ಆದಂಥ ಆನ್ಸರು. ಬಿ ಬೋತ್ ದ ಸ್ಟೇಟ್ಮೆಂಟ್ ಆ್ಯಂಡ್ ರೀಸನ್ಸ್ ಆರ್ ಇನ್ಕರೆಕ್ಟ್ ಅದನ್ನು ತಪ್ಪು. ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ಬಟ್ ರೀಸನ್ ಈಸ್ ಇನ್ಕರೆಕ್ಟ್. ಇದು ಸರಿ. ಸ್ಟೇಟ್ಮೆಂಟ್ ಸರಿ ಇದೆ, ರೀಸನ್ ತಪ್ಪಿದೆ. 4ನೇ ಆನ್ಸರ್ ಇನ್ನೇನು ತಪ್ಪಿರುತ್ತೆ. ಸ್ಟೇಟ್ಮೆಂಟ್ ಈಸ್ ಇನ್ಕರೆಕ್ಟ್ ಆ್ಯಂಡ್ ಜೂಲಿಯೆಟ್ ಈಸ್ ರೀಸನ್ ಈಸ್ ಕರೆಕ್ಟ್, ಅದು ತಪ್ಪಿದೆ. ಕ್ವಶನ್ ನಂಬರ್ 11ಗೆ ಹೋಗೋಣ. ಕ್ವಶನ್ ನಂಬರ್ 11ನಲ್ಲಿ ಇನ್ ರೋಮಿಯೋ ಜೂಲಿಯೆಟ್ ದ ವರ್ಡ್ ಗ್ಯಾರಿಶ್ ಅಂತಂದರೆ ಬೆಳಗುವಂತಹ ಅಂತ. ಈಸ್ ಯೂಸ್ಡ್ ಟು ಡಿಸ್ಕ್ರೈಬ್ ಸನ್. ರೋಮಿಯೋನೂ ಅಲ್ಲ, ಇಥಿಯೋಪಿಯಾನೂ ಅಲ್ಲ, ಜೂಲಿಯೆಟ್ನೂ ಅಲ್ಲ. ಹಾಗಾಗಿ ಆನ್ಸರ್ ಯಾವುದಪ್ಪ ಅಂತಂದರೆ ಸನ್.
ಕ್ವಶನ್ ನಂಬರ್ 12 ವಿದ್ಯಾರ್ಥಿಗಳೇ, ಕಂಪ್ಲೀಟ್ ದಿ ಅನಾಲಜಿ ವಿತ್ ರೆಫರೆನ್ಸ್ ಟು ದಿ ರೋಮಿಯೋ ಜೂಲಿಯಟ್. ನೋಡಿ, ರೋಮಿಯೋ ಅನ್ನುವಂಥ ಕಾನ್ಸೆಪ್ಟು ಹೊಂದಾಣಿಕೆಯಾಗುವಂಥದ್ದು ನ್ಯೂಸ್ನೋ ಅನಿಯರ್ ರ್ಯಾವಿನ್ಸ್ ಬ್ಯಾಕ್, ಕರೆಕ್ಟ್. ನೆಕ್ಸ್ಟ್, ಜೂಲಿಯಟ್ ಅನ್ನೋದಕ್ಕೆ ಯಾವುದು ಹೊಂದಾಣಿಕೆ ಆಗುತ್ತೆ ಅಂದರೆ ಡೇ ಇನ್ ನೈಟ್, ಓಕೆ, ಹೊಂದಾಣಿಕೆ ಆಗಲ್ಲ. ಲಿಟ್ಲ್ ಸ್ಟಾರ್ಸ್ ಇನ್ ದ ಸ್ಕೈಸ್ ಹೊಂದಾಣಿಕೆ ಆಗಲ್ಲ. ಗ್ಯಾರಿಸ್ ಸನ್ ಇನ್ ದ ಸ್ಕೈ ಹೊಂದಾಣಿಕೆ ಆಗಲ್ಲ. ಎ ರಿಚ್ ಜುವೆಲ್ ಇನ್ ಇಥಿಯೋಪಿಯಾ ಸೇರ್ ಹೊಂದಾಣಿಕೆ ಆಗುತ್ತೆ. ಅದೇ ರೀತಿ 13ನೇ ಕ್ವಶನ್ ಬಂದು ಅಕಾರ್ಡಿಂಗ್ ಟು ರೋಮಿಯೋ ಜೂಲಿಯಟ್ ಡ್ಯಾಶ್ ಟೀಚರ್ಸ್ ದಿ ಟಾರ್ಚಸ್ ಟು ಬರ್ನ್ ಬ್ರೈಟ್ ಏನಿದೆಯಾ ಅದಕ್ಕೆ ಆನ್ಸರ್ ಬಂದು ಜೂಲಿಯಟ್ ಆನ್ಸರ್ ಆಗುತ್ತೆ. ರೋಮಿಯೋನೂ ಆಗಲ್ಲ, ಮೌಂಟೆಗನೂ ಆಗಲ್ಲ, ರೋಜ್ಲಿನೂ ಆಗಲ್ಲ. ಕ್ವಶನ್ ನಂಬರ್ 14 ಬಂದು ಅಕಾರ್ಡಿಂಗ್ ಟು ರೋಮಿಯೋ ಜೂಲಿಯಟ್ ಟೀಚರ್ಸ್ ದಿ ಡ್ಯಾಶ್ ಟು ಬರ್ನ್ ಬ್ರೈಟ್ ಅಂತ ಇದೆ. ನೆಕ್ಸ್ಟ್ ಆನ್ಸರ್ ಬಂದು ದ ಸನ್ ಇದೆ, ಸ್ಟಾರ್ಸ್ ಇದೆ, ಮೂನ್ ಇದೆ, ಟಾರ್ಚಸ್ ಇಸ್ ದ ಆನ್ಸರ್. ಜೂಲಿಯಟ್ ಟೀಚರ್ಸ್ ದಿ ಟಾರ್ಚಸ್ ಟು ಬರ್ನ್ ಬ್ರೈಟ್ ಆನ್ಸರ್ ಆಗುತ್ತೆ. ಈಗ ಕ್ವಶನ್ ನಂಬರ್ 15 ನೋಡೋಣ ವಿದ್ಯಾರ್ಥಿಗಳೇ. ಕ್ವಶನ್ ನಂಬರ್ 15 ಬಂದು ವಿದ್ಯಾರ್ಥಿಗಳೇ, ದ ಪ್ರೇಸ್ ಫೇಸ್ ಆಫ್ ಹೆವೆನ್ ಇನ್ ರೋಮಿಯೋ ಜೂಲಿಯಟ್ ರೆಫರ್ಸ್ ಟು. ಫೇಸ್ ಆಫ್ ಹೆವೆನ್ ಅನ್ನುವಂತಹ ಒಂದು ಪ್ರೇಸ್ ಏನಿದೆಯೋ ಅದು ಯಾರಿಗೆ ಹೋಲಿಕೆ ಮಾಡಲಾಗಿದೆ ಅಂತ. ರೋಮಿಯೋ ಹೋಲಿಕೆ ಮಾಡಲಾಗಿದೆ. ರೋಮಿಯೋ ಇಸ್ ದ ಕರೆಕ್ಟ್ ಆನ್ಸರ್. ಸ್ಟಾರ್ಸ್ ಕೊಟ್ಟಿದ್ದಾರೆ, ಸನ್ ಕೊಟ್ಟಿದ್ದಾರೆ, ಸ್ಕೈ ಕೊಟ್ಟಿದ್ದಾರೆ. ರೋಮಿಯೋ ಇಸ್ ದ ಕರೆಕ್ಟ್ ಆನ್ಸರ್. ಅಂದರೆ ಫೇಸ್ ಆಫ್ ಹೆವೆನ್ ಅನ್ನುವಂತಹ ಕಾನ್ಸೆಪ್ಟ್ ಏನಿದೆಯೋ ಅಂದರೆ ಸ್ವರ್ಗದ ಒಂದು ಸೌಂದರ್ಯ ಅನ್ನುವಂತಹದ್ದನ್ನೇ ಹೆಚ್ಚಿಸುವಂಥ ಸೌಂದರ್ಯ ರೋಮಿಯ ವ್ಯಕ್ತಿತ್ವ ಆಗಿರುವಂಥದ್ದನ್ನು ನೋಡ್ತೀವಿ. ನೆಕ್ಸ್ಟ್, ಜೂಲಿಯಟ್ಸ್ ಕಂಪ್ಯಾನಿಯನ್ಸ್ ಆರ್ ಕಂಪೇರ್ಡ್ ಟು. ಕಂಪ್ಯಾನಿಯನ್ಸ್ ಅಂದರೆ ಫ್ರೆಂಡ್ಸ್ ಅಂತ. ಅವರನ್ನು ಯಾರಿಗೆ ಅಂದರೆ ಫೆಲೋ ಡ್ಯಾನ್ಸರ್ಸ್ ಅಂತ. ಅಂದರೆ ಯಾರಿಗೆ ಕಂಪೇರ್ ಮಾಡಿದೆ? ಕ್ರೋಸಿಗೆ ಕಂಪೇರ್ ಮಾಡಿದೆ. ಸ್ಟಾರ್ಸೂ ಅಲ್ಲ, ಟಾರ್ಚಸ್ಸು ಅಲ್ಲ, ಜುವೆಲ್ಲೂ ಅಲ್ಲ. ಈಗ ನೆಕ್ಸ್ಟ್ ಕ್ವಶನ್ ನಂಬರ್ 17ಗೆ ಹೋಗೋಣ ವಿದ್ಯಾರ್ಥಿಗಳು. 17 ಕ್ವಶನ್ ಬಂದು ವೆನ್ ರೋಮಿಯೋ ಶೈನ್ಸ್ ಎಸ್ ಸ್ಟಾರ್ಸ್. ಯಾವಾಗ ಸ್ಟಾರ್ಸಿನ ರೀತಿಯಲ್ಲಿ ಅಂದರೆ ನಕ್ಷತ್ರಗಳ ರೀತಿಯಲ್ಲಿ ಬೆಳಗುತ್ತಾನೆ ರೋಮಿಯೋ, ವ್ಯಕ್ತಿತ್ವ ಅನ್ನೋದು ಬೆಳಗುತ್ತೆ ಅಂತ. ಇನ್ ದ ಫೇಸ್ ಆಫ್ ನೈಟ್ ದ ವರ್ಲ್ಡ್ ವಿಲ್ ಡ್ಯಾಶ್ ಅಕಾರ್ಡಿಂಗ್ ಟು ಜೂಲಿಯಟ್. ಆಗ ಇಡೀ ಈ ಭೂಮಿ ಅನ್ನುವಂಥದ್ದು ಯಾವ ರೀತಿ ಇರುತ್ತೆ ಅಂತಂದರೆ ಬಿ ಆನ್ಸರು ಬಿ ಇನ್ ಲವ್ ವಿತ್ ನೈಟ್ ಅಂತ. ಇಡೀ ಪ್ರಪಂಚವೇ ಆ ರಾತ್ರಿಯಲ್ಲಿ ಒಲುವಿನಲ್ಲಿ ಮುಳುಗುತ್ತೆ ಅಂತ. ಬಿ ಇನ್ ಲವ್ ವಿತ್ ನೈಟ್. ಇನ್ನು 3 ಆನ್ಸರ್ಸು ರಾಂಗ್ ಆನ್ಸರ್ಸ್ ಆಗಿದೆ. ಕ್ವಶನ್ ನಂಬರ್ 18 ಬಂದು ಆಫ್ಟರ್ ರೋಮಿಯೋ ಈಸ್ ಕಟ್ ಇನ್ ಟು ಲಿಟಲ್ ಸ್ಟಾರ್ಸ್ ಆಲ್ ದ ವರ್ಲ್ಡ್ ವಿಲ್ ಬಿ ಇನ್ ಲವ್ ವಿತ್ ನೈಟ್. ಸೇಮ್ ಕ್ವಶನ್ನೇ, ಅದೇ ಕ್ವಶನ್ನೇ ಆಗಿದೆ. ಆ್ಯಂಡ್ ಡ್ಯಾಶ್ ಪೇ ನೋ ವರ್ಷಿಪ್ ಟು ದಿ ಗ್ಯಾರಿಸನ್. ಎ ಇಸ್ ದ ಆನ್ಸರ್. ಅದನ್ನು ನಾನು ರೌಂಡ್ ಅಪ್ ಮಾಡಿರುವಂಥದ್ದನ್ನು ಆಗಿದೆ ವಿದ್ಯಾರ್ಥಿಗಳಿಗೆ. ನೆಕ್ಸ್ಟ್ ಕ್ವಶನ್ ನಂಬರ್ 19 ಬಂದು ದ ವರ್ಲ್ಡ್ ಮೆಜರ್ ಇನ್ ದ ಪ್ರೈಸ್. ವರ್ಲ್ಡ್ ಮೆಜರ್ ಅನ್ನುವಂತಹದ್ದು ಯಾವುದಕ್ಕೆ ಹೋಲಿಕೆ ಮಾಡಲಾಗಿದೆ? ಮೆಜರ್ ಡನ್ ಸ್ಟ್ಯಾಂಡ್ಸ್ ಫಾರ್. ಮೆಜರ್ ಅನ್ನುವಂತಹ ಪದ ಡಿ ಡ್ಯಾನ್ಸ್ ಅನ್ನುವಂತಹದಕ್ಕೆ ಆನ್ಸರ್ ಆಗಿದೆ. ನೈಟೂ ಅಲ್ಲ, ಡೇನೂ ಅಲ್ಲ, ಲವ್ನೂ ಅಲ್ಲ. ಈಗ ಕ್ವಶನ್ ನಂಬರ್ 20 ನೋಡೋಣ ವಿದ್ಯಾರ್ಥಿ. ಕ್ವಶನ್ ನಂಬರ್ 20 ನೋಡೋಣ ವಿದ್ಯಾರ್ಥಿಗಳೇ. ಕಂಪ್ಲೀಟ್ ದಿ ಅನಾಲಜಿ ವಿತ್ ರೆಫರೆನ್ಸ್ ಟು ದಿ ರೋಮಿಯೋ ಜೂಲಿಯಟ್. ಮೆಜರ್ ಡನ್ ಅನ್ನುವಂಥದ್ದು ಅಂದರೆ ಡ್ಯಾನ್ಸ್ ಮುಕ್ತಾಯ ಆಯಿತು ಅಂತ. ಡ್ಯಾನ್ಸ್ ಎಂಡೆಡ್ ಅನ್ನುವಂಥದ್ದು ಆನ್ಸರ್ ಆಗಿದೆ, ಅಲ್ಲೇ ಕೊಟ್ಟಿದ್ದಾನೆ. ಫೇಸ್ ಆಫ್ ಹೆವೆನ್ಗೆ ಆನ್ಸರ್ ಯಾವುದಪ್ಪ ಅಂದರೆ ರೋಮಿಯೋ ಚಾರ್ಮ್ ಇಸ್ ದ ಕರೆಕ್ಟ್ ಆನ್ಸರ್. ಇನ್ನು 3 ಆನ್ಸರ್ಗಳಲ್ಲ. ಕ್ವಶನ್ ನಂಬರ್ 21 ಅಕಾರ್ಡಿಂಗ್ ಟು ಜೂಲಿಯಟ್ ಡ್ಯಾಶ್ ಈಸ್ ರೆಫರ್ ಟು ಡೇ ಇನ್ ನೈಟ್. ಅಂದರೆ ಜೂಲಿಯಟ್ ಅನ್ನು ಯಾವುದಕ್ಕೆ ಹೋಲಿಕೆ ಮಾಡಲಾಗಿದೆ? ಅಕಾರ್ಡಿಂಗ್ ಟು ಜೂಲಿಯಟ್ ಡ್ಯಾಶ್ ಈಸ್ ರೆಫರ್ ಟು ಡೇ ಇನ್ ನೈಟ್. ಡೇ ಇನ್ ನೈಟ್ಗೆ ಯಾರ ವ್ಯಕ್ತಿತ್ವ ಹೋಲಿಕೆ ಮಾಡಲಿದೆ? ರೋಮಿಯೋ ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 22 ಬಂದು ರೋಮಿಯೋ ಡಸ್ ನಾಟ್ ಕಂಪೇರ್ ಜೂಲಿಯಟ್ ಟು. ಜೂಲಿಯಟ್ ವ್ಯಕ್ತಿತ್ವವನ್ನು ಯಾವುದು ಹೋಲಿಕೆ ಮಾಡಲಾಗಿಲ್ಲ ಅಂತ. ಅಲ್ಲಿ ಆನ್ಸರ್ ಯಾವುದಪ್ಪ ಅಂದರೆ ನ್ಯೂಸ್ನೋ ಈಸ್ ದ ಆನ್ಸರ್. ನ್ಯೂಸ್ನೋ ಈಸ್ ದ ಆನ್ಸರ್. ಅಂದರೆ ಡಿ ಆನ್ಸರ್. ಬರ್ನಿಂಗ್ ಟಾರ್ಚಸ್ಗೂ ಅಂದರೆ ಅಲ್ಲಿ ಆ ಒಂದು ಕಾನ್ಸೆಪ್ಟ್ ಅನ್ನು ತಗೊಂಡಿದ್ದಾರೆ. ಸ್ನೋವಿಡೋ ಅನ್ನುವಂಥದ್ದು ಹೋಲಿಕೆ ಮಾಡಿದ್ದಾರೆ. ರಿಚ್ ಜುವೆಲ್ಗೂ ಹೋಲಿಕೆ ಮಾಡಿದ್ದಾರೆ. ಬೆಳಕಿನ ಸೌಂದರ್ಯವನ್ನು ಇಮ್ಮಿಕ್ಕುವಂಥ ಸೌಂದರ್ಯ ಅಂದರೆ ಎ. ಬರ್ನಿಂಗ್ ಟಾರ್ಚಸ್ಗೂ ಹೋಲಿಕೆ ಮಾಡಿದ್ದಾರೆ. ಆನ್ಸರ್ ಈಸ್ ಡಿ ಇಸ್ ದ ಆನ್ಸರ್. ಕ್ವಶನ್ ನಂಬರ್ 22. ಕ್ವಶನ್ ನಂಬರ್ 23ಗೆ ಜೂಲಿಯಟ್ ಡಸ್ ನಾಟ್ ಡಿಸ್ಕ್ರೈಬ್ ದ ನೈಟ್ ಆಸ್. ಯಾವ ರೀತಿ ಡಿಸ್ಕ್ರೈಬ್ ಮಾಡಿಲ್ಲ ಜೂಲಿಯಟ್ ನೈಟನ್ನು ಯಾವುದಕ್ಕೆ ಹೋಲಿಕೆ ಮಾಡಿಲ್ಲ ಅಂತಂದ್ರೆ ಅಂದರೆ ಗ್ಯಾರಿಸನ್ ಬೆಳಗುವಂತಹ ಸೂರ್ಯ ಅಂತ ಹೇಳ್ತಾರೆ, ಆದರೆ ಬೆಳಗುವಂತಹ ರಾತ್ರಿ ಅಂತ ಹೇಳಿಲ್ಲ. ನೈಟ್ ಆಸ್ ಗ್ಯಾರಿಸ್ ಈಸ್ ದ ಆನ್ಸರ್. ಲವಿಂಗೇನೂ ಅಲ್ಲ, ಜೆಂಟ್ಲು ಅಲ್ಲ, ಬ್ಲ್ಯಾಕ್ ಬ್ರೌಡು ಅಲ್ಲ. ನಾಟ್ ಅನ್ನೋ ಪದ ತೆಗೆದ್ರೆ ಇನ್ನು 3 ಆನ್ಸರ್ಸ್ ಆಗುವಂಥದ್ದು ನೋಡೋಕ್ಕಾಗುತ್ತೆ. ಹಾಗಾಗಿ 23ಗೆ ಆನ್ಸರ್ ಎ. ಈಗ ಕ್ವಶನ್ ನಂಬರ್ 24 24 ಕ್ವಶನ್. ರೋಮಿಯೋ ಫೀಲ್ಸ್ ದಟ್ ಈ ಹ್ಯಾಡ್ ನಾಟ್ ಸೀನ್. ಯಾವುದನ್ನು ರೋಮಿಯೋ ಫೀಲ್ಸ್ ದಟ್ ಈ ಹ್ಯಾಡ್ ನಾಟ್ ಸೀನ್ ಅಂಟಿಲ್ ಈ ಮೆಟ್
ಜೂಲಿಯೆಟ್ ತನ್ನ ಜೀವಿತಾವಧಿಯಲ್ಲಿ ನಾನು ಯಾವುದನ್ನು ನೋಡಿಲ್ಲ, ಇಂತಹದ್ದನ್ನು ನೋಡಿಲ್ಲ ಅಂತ ಹೇಳ್ತಾನೆ. ಯಾವುದನ್ನು ನೋಡಿಲ್ಲ ಅಂತಂದರೆ ಟ್ರೂ ಬ್ಯೂಟಿ. ಏಕೆ ಅಂತಂದರೆ ಅಂತಹ ಟ್ರೂ ಬ್ಯೂಟಿಯನ್ನು ಜೂಲಿಯೆಟ್ ಹೊಂದಿದ್ದಾಳೆ ಅನ್ನುವಂತಹದ್ದು ಆನ್ಸರು. ಹಾಗಾಗಿ ಬಿ ಇಸ್ ದ ಕರೆಕ್ಟ್ ಆನ್ಸರ್, ಟ್ರೂ ಬ್ಯೂಟಿ. ಸ್ನೋಡೋ ಅನ್ನುವಂತಹದ್ದು ಜೂಲಿಯೆಟ್ ಸೌಂದರ್ಯಕ್ಕೆ ಹೋಲಿಕೆ ಮಾಡ್ತಾರೆ. ಬ್ಲಾಕ್ ಬ್ರೌಡ್ ನೈಟ್ ಅನ್ನುವಂಥದ್ದು ಅದು ಬೇರೆ ಸಂದರ್ಭದಲ್ಲಿ. ಇಥಿಯೋಪಿಯಸ್ ಇಯರ್ ಅನ್ನುವಂಥ ಕಾನ್ಸೆಪ್ಟು ರಿಚ್ ಜುವೆಲ್ಗೆ ಹೋಲಿಕೆ ಮಾಡುವಂಥದ್ದಾಗುತ್ತೆ. ಬ್ಲಾಕ್ ಬ್ರೌಡ್ ನೈಟ್ಗೆ ಹೋಲಿಕೆ ಮಾಡುವಂಥದ್ದು ಅಲ್ಲೇ ಕೊಟ್ಟಿದ್ದು. ನೆಕ್ಸ್ಟ್ ಕ್ವಶನ್ ನಂಬರ್ 25 ಒಂದು ಜೂಲಿಯೆಟ್ ಹ್ಯಾಂಗ್ಸ್ ಅಪ್ ಆನ್ ದ ಚೀಕ್ ಆಫ್ ನೈಟ್ ಆಸ್ ಎ ರಿಚ್ ಜುವೆಲ್ ಅನ್ನುವಂಥದ್ದು ಆನ್ಸರ್. ಡೋನೋ ಅಲ್ಲ, ಸ್ಟಾರ್ಸನೋ ಅಲ್ಲ, ಸ್ನೋನೋ ಅಲ್ಲ. ಕ್ವಶನ್ ನಂಬರ್ 26 ಬಂದು ಅಕಾರ್ಡಿಂಗ್ ಟು ರೋಮಿಯೋ ಹೂಸ್ ಬ್ಯೂಟಿ ಇಸ್ ಟೂ ರಿಚ್ ಫಾರ್ ಯೂಸ್ ಅಂತಂದರೆ ಜೂಲಿಯೆಟ್ಸ್ ಬ್ಯೂಟಿ. ಜೂಲಿಯೆಟ್ಸ್ ಬ್ಯೂಟಿ ಅಂದರೆ ಸಿ ಇಸ್ ದ ಕರೆಕ್ಟ್ ಆನ್ಸರ್ ವಿದ್ಯಾರ್ಥಿ. ಕ್ವಶನ್ ನಂಬರ್ 27 ಇನ್ ರೋಮಿಯೋ ಜೂಲಿಯೆಟ್ ದ ವರ್ಡ್ ಗ್ಯಾರಿಶ್ ಅಂತಂದರೆ ಬೆಳಗುವಂತಹದ್ದು ಅಂತ, ಬೆಳಕು ಅಂತ. ಈಸ್ ಯೂಸ್ ಟು ಡಿಸ್ಕ್ರೈಬ್ ದ ಸನ್ ಅಂತ. ರೋಮಿಯೋ ಅಲ್ಲ, ಎನ್ ಇಥಿಯೋಪಿಯನೋ ಅಲ್ಲ, ಜೂಲಿಯೆಟ್ ಅಲ್ಲ. ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 28 ಅಕಾರ್ಡಿಂಗ್ ಟು ಜೂಲಿಯೆಟ್ ದ ವರ್ಲ್ಡ್ ವಿಲ್ ಬಿ ಇನ್ ಲವ್ ವಿತ್ ನೈಟ್. ಇಡೀ ಪ್ರಪಂಚವೇ ಒಲವಿನಲ್ಲಿ ಮುಳುಗುತ್ತೆ. ಕಾರಣ ಏನಪ್ಪ ಅಂತಂದರೆ ಬಿ ಇಸ್ ದ ಆನ್ಸರ್. ರೋಮಿಯೋ ಕಟ್ ಇನ್ ಟು ಲಿಟ್ಲ್ ಸ್ಟಾರ್ಸ್ ಮೇಕ್ ದ ಫೇಸ್ ಆಫ್ ಹೆವೆನ್ ಸೋ ಬ್ಯೂಟಿಫುಲ್. ಆ ಒಂದು ರಾತ್ರಿ ರೋಮಿಯೋ ಯಾವುದೋ ಸ್ವರ್ಗವನ್ನು ಸೇರಿ ಸ್ವರ್ಗದ ಸೌಂದರ್ಯವನ್ನೇ ಹೆಚ್ಚಿಸುವಂತಹ ವ್ಯಕ್ತಿತ್ವ ಯಾರ್ದಾಗಿದೆ ಅಂತಂದರೆ ರೋಮಿಯೋ ವ್ಯಕ್ತಿತ್ವ ಆಗಿದೆ ಅನ್ನುವಂಥ. ಹಾಗಾಗಿ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 29 ಬಂದು ಚೂಸ್ ದ ಆಡ್ ಕಾಂಬಿನೇಷನ್. ಫೇಸ್ ಆಫ್ ಹೆವೆನ್ ಸ್ಕೈ ಕರೆಕ್ಟ್ ಆಗಿದೆ. ಸ್ನೋ ಡೋ ಅಂಡ್ ಜೂಲಿಯೆಟ್ ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಸಿ ಬಂದು ಫಾರ್ ಅರ್ತ್ ಟೂ ಡಿಯರ್ ಸನ್. ಇವೆರಡು ಕಾಂಬಿನೇಷನ್ ಏನಿದೆ ಸಿ ರಾಂಗ್ ಕಾಂಬಿನೇಷನ್. ಫಾರ್ ಅರ್ತ್ ಟೂ ಡಿಯರ್ ಬಂದು ಅಲ್ಲಿ ಸನ್ ಕಾಂಬಿನೇಷನ್ ಆಗಲ್ಲ, ಬೇರೆ ಕಾಂಬಿನೇಷನ್ ಆಗುವಂಥದ್ದನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಡೇ ಇನ್ ನೈಟ್ ರೋಮಿಯೋ ಈ ಎರಡು ಕಾಂಬಿನೇಷನ್ನು ಕರೆಕ್ಟ್ ಆಗಿದೆ. ನಾವು ಸ್ವಲ್ಪ ಇಲ್ಲಿ ಆಲೋಚನೆ ಮಾಡಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗೆ ಆನ್ಸರ್ ಮಾಡಬೇಕಾಗಿರುತ್ತೆ ವಿದ್ಯಾರ್ಥಿಗಳು. ಅದೇ ರೀತಿಯಾಗಿ ಕ್ವಶನ್ ನಂಬರ್ 30 ಕ್ವಶನ್ ನಂಬರ್ 30 ಬಂದು ಚೂಸ್ ದಿ ಸ್ಟೇಟ್ಮೆಂಟ್ ವಿಚ್ ಇಸ್ ನಾಟ್ ಟ್ರೂ. ಯಾವುದು ತಪ್ಪಾಗಿದೆ ಅಂತಂದರೆ 29 ಬಂದು ರಾಂಗ್ ಕಾಂಬಿನೇಷನ್ ಯಾವುದು ಅಂತ ಕೊಟ್ಟಿದ್ದ. ಈಗ 30 ಬಂದು ಯಾವುದು ತಪ್ಪಾಗಿದೆ. ರೋಮಿಯೋ ಕಂಪೇರ್ ಜೂಲಿಯೆಟ್ಸ್ ಬ್ಯೂಟಿ ಟು ಸ್ನೋವಿ ಡೋ ಕರೆಕ್ಟ್ ಆಗಿದೆ. ಅಂದರೆ ಜೂಲಿಯೆಟ್ಸ್ ಬ್ಯೂಟಿಯನ್ನು ಯಾವುದು ಹೋಲಿಕೆ ಮಾಡಿದೆ, ಸ್ನೋವಿ ಡೋ ಕರೆಕ್ಟ್ ಆಗಿದೆ. ಜೂಲಿಯೆಟ್ಸ್ ಕಂಪ್ಯಾರಿಸನ್ಸ್ ಆರ್ ಕಂಪೇರ್ಡ್ ಟು ಕ್ರೋಸ್ ಅದನ್ನು ಕರೆಕ್ಟ್ ಆಗಿದೆ. ಜೂಲಿಯೆಟ್ ಕಾಲ್ಸ್ ಡೇ ಇನ್ ದ ನೈಟ್ ಅದನ್ನು ಕರೆಕ್ಟ್ ಆಗಿದೆ. ರಾಂಗ್ ಆನ್ಸರ್ ಇರುವಂಥದ್ದು ಜೂಲಿಯೆಟ್ ಡಿಸ್ಕ್ರೈಬ್ಸ್ ನೈಟ್ ಆಸ್ ಗ್ಯಾರಿಶ್ ಅಂತ ಡಿಸ್ಕ್ರೈಬ್ ಮಾಡಿಲ್ಲ, ಅದು ತಪ್ಪಾಗಿದೆ. ಅದೇ ರೀತಿಯಲ್ಲಿ ವಿದ್ಯಾರ್ಥಿಗಳ ಕ್ವಶನ್ ನಂಬರ್ 31 ಬಂದು ಕಂಪ್ಲೀಟ್ ದಿ ಅನಾಲಜಿ ವಿತ್ ರೆಸ್ಪೆಕ್ಟ್ ಟು ದಿ ರೋಮಿಯೋ ಜೂಲಿಯೆಟ್. ಇಥಿಯೋಪಿಯಸ್ ಡ್ಯಾಶ್ ಎ ರಿಚ್ ಜುವೆಲ್ ಜೂಲಿಯೆಟ್. ಎ ರಿಚ್ ಜುವೆಲ್ ಅಂದರೆ ಜೂಲಿಯೆಟ್ ಕಂಪ್ಯಾರಿಸನ್ ಕರೆಕ್ಟ್ ಆಗಿದೆ. ಇಥಿಯೋಪಿಯಸ್ ಇಯರ್ ರೋಮಿಯೋಗೆ ಬರುತ್ತಾ ಬರಲ್ಲ. ಇಥಿಯೋಪಿಯಸ್ ಇಯರ್ ಕ್ರೋಸಿ ಬರ್ತದಾ ಬರಲ್ಲ. ಇಥಿಯೋಪಿಯಸ್ ಇಯರ್ ಚೀಕ್ ಆಫ್ ನೈಟ್ ಇದು ನಿಯರ್ ಬೈ ಕರೆಕ್ಟ್ ಆದಂಥ ಒಂದು ಆನ್ಸರ್ ಆಗಿದೆ. ನ್ಯೂಸ್ ನೋಗೂ ಬರಲ್ಲ. ಹಾಗಾಗಿ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಈ ರೀತಿಯಲ್ಲಿ ಕ್ವಶನ್ ನಂಬರ್ 1 ಇಂದ 31ವರೆಗೂ 31 ಕ್ವಶನ್ಸ್ 31 ಕ್ವಶನ್ಸ್ಗೆ ಆನ್ಸರ್ ಕೊಟ್ಟಾಗಿದೆ ವಿದ್ಯಾರ್ಥಿಗಳು. ಈ ಕ್ವಶನ್ಸ್ಗೆ ಆನ್ಸರ್ ಮಾಡಬೇಕಾದ್ರೆ ನೆನ್ಪಿಟ್ಕೊಳ್ರಿ, ನಾವು ಕ್ವಶನ್ ನೆಗೆಟಿವ್ ಆಗಿದೆಯೋ ಪಾಸಿಟಿವ್ ಆಗಿದೆಯೋ ಅಂತಲೂ ಯೋಚನೆ ಮಾಡಬೇಕು. ಅದೇ ರೀತಿಯಲ್ಲಿ ಎಲ್ಲ ಆನ್ಸರ್ಸು ಒಂದೇ ಕಾಂಬಿನೇಷನ್ ಅಂದರೆ ಮ್ಯಾಚಸ್ ಆಗ್ತವೆ, ಒಂದು ಮಾತ್ರ ರಾಂಗ್ ಆಗಿರುತ್ತೆ. ಅದನ್ನು ನಾವು ಏನು ಕರೆಕ್ಟಾಗಿ ಬರೀಬೇಕಾಗಿರುತ್ತೆ. ನಾವು ಇಲ್ಲಿ ಆಲೋಚನೆ ಮಾಡಿ ನಾವು ಆನ್ಸರ್ಸನ್ನು ಬರೀಬೇಕಾಗಿರುತ್ತೆ. ಎಲ್ಲ ವಿದ್ಯಾರ್ಥಿಗಳು ಇದರ ಸದುಪಯೋಗವನ್ನು ಪಡ್ಕೋಬೇಕು ಅಂತ ಹೇಳ್ತಾ ಉಳಿಕೆಯಾದಂತಹ ಎಲ್ಲ ಪ್ರಶ್ನೆಗಳಿಗೂ ಆನ್ಸರ್ ನಾನು ಅಪ್ಲೋಡ್ ಮಾಡ್ತೀನಿ. ಖಂಡಿತವಾಗ್ಲೂ ನೋಡಿ ಅದರ ಉಪಯೋಗ ಪಡ್ಕೊಳ್ರಿ. ಏನಾದರೂ ನಿಮಗೆ ಕ್ಲಾರಿಫಿಕೇಷನ್ ಇದ್ದಂಥ ಸಂದರ್ಭದಲ್ಲಿ ನನಗೆ ಫೋನ್ ಮಾಡಿ ಕೇಳಿದಂಥ ಸಂದರ್ಭದಲ್ಲಿ ನಿಮಗೆ ಕ್ಲಾರಿಫಿಕೇಷನ್ ಕೊಡುವಂಥದ್ದಾಗಿರುತ್ತದೆ ವಿದ್ಯಾರ್ಥಿಗಳೇ. ಧನ್ಯವಾದಗಳು.